ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಮ್ಮನೆ ನಾವು ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬಹಳ ಬೇಗ ವಿಧಾನದಲ್ಲಿ ನಾವು ಹೀರೆಕಾಯಿ ಪಲ್ಯನ ಮಾಡ್ಬೋದು. ಇದಕ್ಕೆ ತುಂಬ ಟೈಮು ಬಿಡಿಸೋಲ್ಲ. ಬನ್ನಿ ಸ್ನೇಹಿತರೆ, ನಾವು ಯಾವ ರೀತಿ ಹೀರೆಕಾಯಿ ಪಲ್ಯನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ತುದಿನ. ಈ ಥರ ಎರಡು ಭಾಗನ ಮಾಡ್ಕೊಡ್ತೀನಿ. ತಟ್ಟೆ ಫಸ್ಟಿಗೆ ನಾನು ಈ ಥರ ಸಿಪ್ಪೆನೆಲ್ಲ ತೆಗೆದ್ಬಿಡೋಣ. ಭಾಳ ಬೇಗ ಆಗುವಂಥ ಒಂದು ಪಲ್ಯ ಇದು. ನಾವು ಅರ್ಜೆಂಟಿಗೆ ಎಲ್ಲರ ಹೊರಗಡೆ ಹೋಗಿರ್ತೀವಿ, ಏನಪ್ಪ ಮಾಡೋದು ಅಂತಂದರೆ ನಾವು ಬೇಗ ಈ ಥರ ಪಲ್ಯ ಮಾಡಿ ಒಂದು ರೈಸ್ ಹಾಕ್ಕೊಂಡು ಊಟನೂ ಮಾಡ್ಬೋದು. ಭಾಳ ಬೇಗ ಆಗುವಂಥ ಪಲ್ಯ. ಈ ಥರ ಎಲ್ಲ ಕ್ಲೀನಾಗಿ ನಾನು ಸಿಪ್ಪೆನ ಸ್ವಲ್ಪ ತೆಗೆದುಬಿಟ್ರೆ ಸಿಪ್ಪೆನ ಈಸಿಯಾಗಿ ಮಾಡಿಸ್ಕೊಂಡು ಮತ್ತು ಸಾಕು. ಈ ಥರ ಮಾಡಿ ಸಿಪ್ಪೆನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಎರೆದಿದ್ದೀನಿ ಅಲ್ವಾ, ಅಷ್ಟು ಕ್ಲೀನಾಗಿದೆ. ಆಮೇಲೆ ವಾಶ್ ಮಾಡಿ ತಗೊಂಡು ಹೆಚ್ಕೊಂಡ್ಬಿಡ್ಬೇಕು. ಈ ಥರ ನಾವು ಹೀರೆಕಾಯಿನ ಸಣ್ಣದಾಗಿ ಹೆಚ್ಚು ತುಂಬ ಚೆನ್ನಾಗಿ
ರೀತಿ ನಾವು ಎಲ್ಲ ಹೀರೆಕಾಯಿ ಈ ಥರ ಸಣ್ಣದಾಗೆ ಹೆಚ್ಕೊಳ್ಬೇಕು. ಇವಾಗ ನಾವು ಯಾವ ರೀತಿ ಪಲ್ಯ ಮಾಡೋದನ್ನು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಪಲ್ಯಕ್ಕೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ತೆಂಗಿನಕಾಯಿ, ಆಮೇಲೆ ನಾನೊಂದು 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನಾನು 2 ಹಾಕ್ತಿದ್ದೀನಿ, ಸಾಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾವು ಮಿಕ್ಸಿ ಮಾಡ್ಕೊಂಬಿಟ್ಟು ಬರ್ತೀವಿ. ನೋಡಿ, ಇವಾಗೆಲ್ಲ ಹಾಕಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಜೊತೆ ಎಣ್ಣೆ ಹಾಕಿಬಿಟ್ಟು ಇವಾಗ ಎಣ್ಣೆ ಕಾದಿದೆ, ಚೆಕ್ ಮಾಡೋಣ. ಕಾದಿದೆ. ಈಗ ನಾನು ಎಣ್ಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರ್ ಬರೋ ತನಕ ಸ್ವಲ್ಪ ಬೇಯಿಸಿ. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಹಾಕ್ತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇವೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಇದರಲ್ಲಿ ಸ್ವಲ್ಪ ಸಣ್ಣಗೆ ಟೊಮೆಟೊ ಹಣ್ಣು, ಈರುಳ್ಳಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸ್ತೀನಿ. ಈ ಟೊಮೆಟೊ ಹಣ್ಣು ಚೆನ್ನಾಗಿ ನೀರು ಬಿಟ್ಕೋಬೇಕು. ಇನ್ನು ಬೆಂದರೆ ಅದು ರಸ ಬಿಟ್ಕೊಂಡು ಚೆನ್ನಾಗಿ ಆಗುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಇದೆಯಲ್ಲ, ಆ ಮಸಾಲೆನ ನಾನು ನೋಡಿ ರುಬ್ಬಿಟ್ಕೊಂಡಿರೋವಂಥ ಮಿಕ್ಸಿ ಮಸಾಲೆನ ಹಾಕ್ತಾಯಿದ್ದೀನಿ.
ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಹಾಕ್ಬಿಡೋದು. ಭಾಳ ಬೇಗ ಆಗುವಂಥ ಒಂದು ಹೀರೆಕಾಯಿ ಪಲ್ಯ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರ್ಬೇಕು ಸ್ನೇಹಿತರೆ. ಇದು ಎಣ್ಣೆ ಬಿಟ್ಕೊಂಬಂದರೆ ಚೆನ್ನಾಗಿ ರುಚಿ ಆಗುತ್ತೆ. ಇದು ಚೆನ್ನಾಗಿ ಎಣ್ಣೆ ಬಿಡಲಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನಮ್ಮದು ಹೀರೆಕಾಯಿ ಪಲ್ಯ. ಇದಕ್ಕೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಇದರೊಳಗೆ. ಕ್ಲೀನಾಗಿ ಕಲಿಸ್ಬಿಡೋಣ. ಚೆನ್ನಾಗಿ ಬೇಯಲಿ ಸ್ನೇಹಿತರೆ ನಮ್ಮ ಹೀರೆಕಾಯಿ ಪಲ್ಯ. ಸ್ವಲ್ಪ ಮಸಾಲೆ ಉಳಿದಿತ್ತು, ಚೂರು ನೀರು ಹಾಕ್ತೀವಿ. ಇದಕ್ಕೆ ನಾನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಡ್ತೀನಿ. 1-2 ನಿಮಿಷ ಚೆನ್ನಾಗಿ ಬೇಯಿಬಿಡ್ಲಿ. ನೋಡಿ ಸ್ನೇಹಿತರೆ, ನಮ್ಮ ಹೀರೆಕಾಯಿ ಪಲ್ಯ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಮೆತ್ತಗಾಗೋ ತನಕ ಬೇಯಿಸ್ಕೊಬೇಕು. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬಿಟ್ಟರೆ ಅದು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ಈ ಥರ ಚೆನ್ನಾಗಿ ಕುದಿಬೇಕು. ಈ ಥರ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಪಲ್ಯ. ನೋಡಿ ಸ್ನೇಹಿತರೆ, ಇವಾಗ ಪಲ್ಯ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಪಲ್ಯ ರೆಡಿಯಾಗಿದೆ, ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಚಪಾತಿ, ರೊಟ್ಟಿ, ಅನ್ನ, ದೋಸೆ ಎಲ್ಲದಕ್ಕೂ ನಾವು ಈ ಪಲ್ಯನ ಉಪಯೋಗಿಸ್ಕೋಬೋದು. ನೋಡಿ ಸ್ನೇಹಿತರೆ, ಈ ಹೀರೆಕಾಯಿ ಪಲ್ಯ ನಿಮಗೆ ಮಾಡೋದು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್.